ಹಿಮವಾಹಿನಿ ಇದ್ದಿದ್ದು ಇದ್ದ ಬಿಎಂ ಶ್ರೀನಾಡು ಆದಿಚುಂಚನಗಿರಿ ಯೂನಿವರ್ಸಿಟಿ ಇರುವ ಕ್ಷೇತ್ರ ಬೆಳ್ಳೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯು ಗಬ್ಬೆದ್ದು ನಾರುತ್ತಿದೆ ಎಂದರೆ ನೀವು ನಂಬಲೇಬೇಕು. ಕೆಲವು ಕಾಲೋನಿಯ ಜನರು ಮತ್ತು ಪುಟ್ಟ ಮಕ್ಕಳು ದಿನನಿತ್ಯ ಡೆಂಗ್ಯೂ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆಗೆ ದಂಡ ಕಟ್ಟುತ್ತಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಎಂದರೆ ತಪ್ಪಾಗಲಾರದು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಲಕ್ಷ್ಮಣ್ ಕುಮಾರ್ ಮತ್ತು ಇಂಜಿನಿಯರ್ ಪ್ರಕಾಶ್ ರವರು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡದಂತೆ ಕಾಣುತ್ತಿಲ್ಲ ಮತ್ತು ಪಟ್ಟಣದ ಕಲ್ಮಶ ನೀರು ಮತ್ತು ಯುಜಿಡಿ ನೀರು ಸರಾಗವಾಗಿ ಪಟ್ಟಣದಿಂದ ಹೊರಗೆ ಹರಿದು ಹೋಗುವಂತೆ ಕಾರ್ಯನಿರ್ವಹಿಸದೆ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಿಕೊಂಡು ಪ್ರಸ್ತುತ ಗೌತಮ್ ನಗರದ ನಿವಾಸಿಗಳು ಡೆಂಗ್ಯೂಗೆ ತುತ್ತಾಗುತ್ತಿದ್ದೇವೆ. ಇದಕ್ಕೆಲ್ಲ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳೇ ಸೂತ್ರಧಾರರು ಎಂದು ಕಾಲೋನಿ ನಿವಾಸಿ ಮಹಿಳೆಯರು ಚೀಮಾರಿ ಹಾಕುತ್ತಿದ್ದಾರೆ. ಇಲ್ಲಿ ಗೌತಮ್ ನಗರದವರು ಅಂದರೆ ನಮ್ಮ ಏರಿಯಲ್ಲಿ ಲಾಸ್ಟಿಗೆ ಬರುತ್ತೆ ಗೌತಮ್ ನಗರ ಅಂತ. ಇಡೀ ಊರು ಬೆಳ್ಳೂರು ನೀರೆಲ್ಲ ಇಲ್ಲಿ ಏನು ಬೆಳ್ಳೂರು ಫಸ್ಟ್ ಇದೆಯೋ ಅಲ್ಲಿಂದ ಕೊನೆ ಲಾಸ್ಟ್ ನಮ್ಮ ಏರಿಯಾ ಇರೋದು. ಆ ನೀರೆಲ್ಲ ತಂದು ನಮ್ಮ ಏರಿಕೆ ಬಿಡ್ತಾರೆ ಸರ್. ಇಲ್ಲಿ ದೊಡ್ಡ ಸಾಹುಕಾರಗಳೆಲ್ಲ ಅಲ್ಲೆಲ್ಲ ಬೇಕಾದಂಗೆ ಚರಂಡಿಗಳಿದ್ವು, ಅವೆಲ್ಲ ಮುಚ್ಕೊಬಂದ್ಬಿಟ್ರು. ಏಕ ಮುಚ್ಕೊಬಂದು ಬಿಲ್ಡಿಂಗ್ಗಳು ಕಟ್ಕೊಂಡ್ರು ಅವರು. ಕೆರೆ ನೀರೆಲ್ಲ ಚರಂಡಿ ನೀರೆಲ್ಲ ತೊರೆಗೆಲ್ಲ ಹೊಂಟೋಗೋ ಅಲ್ಲಲ್ಲಿ. ಈಗ ಏನು ಮಾಡವ್ರೆ ಅಂದ್ರೆ ಅವ್ರು ಬಿಲ್ಡಿಂಗ್ಗಳು ಕಟ್ಟೋಕ್ಕಾಗಿ ನಮ್ಮ ಏರಿಯಾ ಕಡೆ ನೀರೆಲ್ಲ ತಂದು ಬಿಟ್ಬಿಟ್ರು. ಅವ್ರು ಚೆನ್ನಾಗೇ ಶ್ರೀಮಂತರು ಇರೋರು ಏನು ಮಾಡವ್ರೆ ಅಂದರೆ ಅವ್ರು ಬಿಲ್ಡಿಂಗ್ಗಳು ಕಟ್ಕೊಂಡ್ರು, ಅವ್ರ ಚರಂಡಿ ಎಲ್ಲ ಮುಚ್ಚಿದ್ರು. ಈಗ ಇಲ್ಲಿ ಬಾಯ್ಸತ್ತಿರೋರು ನಾವಿದ್ದೀವಲ್ಲ ದಲಿತರು, ಎಲ್ಲ ಪಾಷಣೆ ಕುಡಿಯೋರೆಲ್ಲ ನಾವೇ. ಈ ಊರಲ್ಲಿ ಯಾರನ್ನ ಸತ್ರ ಕೆಟ್ಟರೆ ಗಬ್ಬು ಮಬ್ಬು ಬಾಚರ್ ನಾವೇ ಅಲ್ವಾ. ಏನು ಮಾಡ್ತಾರೆ ಅಂದರೆ ಅವರೆಲ್ಲ ವಾಸನೆ ಅವರೇ ತಡ್ಕೋಬೇಕು ಅಂತ ನಮಗೆ ತಂದು ಈ ನೀರೆಲ್ಲ ಚರಂಡಿ ಇಲ್ಲಿ ಬಿಟ್ಬಿಟ್ಟಾರೆ. ಎಲ್ಲ ಗಬ್ಬು ಮಬ್ಬು ಏನು ಚರಂಡಿ ನೀರು ಬಾತ್ರೂಮ್ದು ಸಹ ಸ್ವಾಮೀಜಿ ಬಾತ್ರೂಮ್ ನೀರು ಸಹ ಇಲ್ಲೇ ಬರೋದು. ಮತ್ತು ಊರೊಳಗಡೆ ಇರೋ ಎಲ್ಲ ಬಾತ್ರೂಮ್ ನೀರು ಸಹ ಇಲ್ಲೇ ಬರೋದು. ಮನೆ ಒಳಗಡೆ ಕೇಳ್ತೈತೆ ಆ ಕಪ್ಪು ಗಲೀಜು ಎಲ್ಲನೂ. ಮಕ್ಕಳು ಮರಿ ಓಡಾಡಬೇಕು ಮತ್ತು ನೀರು ತುಂಬ್ಕೊಂಡು ಕಪ್ಪುಗಾಗಿ ಕುಂತವೆ ಎಲ್ಲ ಕೊಳಚೆ ನೀರು ಸರ್. ಇಲ್ಲಿ ಮಕ್ಕಳು ಹೋಗಿ ಅದ್ರೊಳಗೆ ಮುಗಿಸ್ಕೊಂಡ್ರು ಯಾರು ನೋಡಿರೋದಿಲ್ಲ. ಮಕ್ಕಳು ಶಿಶುವಾರಿಕೆ ಅಂತ ಹೋಯ್ತಾವೆ, ಮನೆಗೆ ಬಂದರೆ ಯಾರು ನೋಡಿರ್ತಾರೆ ಸರ್. ಹಿಂದ್ಗಡೆಯಿಂದ ಬಂದ್ಬಿಟ್ರೆ ಹೋಗಿ ಚರಂಡಿ ಒಳಗೆ ಬಿದ್ದರೂ ನೋಡೋರಿಲ್ಲ. ಸತ್ತೋದ್ರೆ ಯಾರನ್ನ ಕೇಳೋಣ ನಾವು? ಎಷ್ಟೋ ಜನಕ್ಕೆ ಡೆಂಗು ಜ್ವರ ಬಂದೈತೆ, ನಾವು ಯಾರನ್ನ ಕೇಳೋದು? ಕಲ್ಗುಂಡಂಗೆ ಇದ್ದೀವಿ ಅಂದರೆ ನಾವು ಕಷ್ಟ ಮಾಡ್ತಾ ಇಲ್ಲ. ಹೋಗಿ ಮನೆ ಕೆಲಸ ಮಾಡ್ತೀವಿ, ಐಟ ಕೆಲಸ ಮಾಡ್ತಾರೆ, ಹೋಯ್ತಾರೆ ಅವ್ರು ಕೂಲಿನಾರಿ ಮಾಡ್ತಾರೆ. ಪಟ್ಟಣ ಪಂಚಾಯಿತಿಗೆ ಹೊಂದಿಕೊಂಡಂತೆ ಇರುವ ಗೌತಮ ನಗರದ ಕಾಲೋನಿಯಲ್ಲಿ 75 ಕುಟುಂಬಗಳು ಇದ್ದು 300 ಜನಸಂಖ್ಯೆಯನ್ನ ಹೊಂದಿದೆ. ಈ ಕಾಲೋನಿಗೆ ಬೆಳ್ಳೂರು ಪಟ್ಟಣದ ಸುಮಾರು 5,000 ಮನೆಗಳ ಕಲ್ಮಶ ನೀರು ಮತ್ತು ಯುಜಿಡಿ ನೀರು ಪುಟ್ಟ ಚರಂಡಿಯ ಮತ್ತು ರಸ್ತೆಯ ಮೂಲಕ ಹರಿದು ಬಂದು ಗೌತಮ ನಗರದ ಕಾಲೋನಿಗೆ ತುಂಬಿಕೊಳ್ಳುತ್ತಿದೆ. ಈ ನೀರನ್ನು ಹೊರಹಾಕಲು ಇಲ್ಲಿನ ಜನರು ಪರಿಪಾಟಲು ಪಡುತ್ತಿದ್ದಾರೆ. ಅವ್ರ ಜನ ಅವತ್ತು ಕಣ್ಣು ಅವ್ರು ನೋಡ್ಲಿಲ್ವಾ? ಅವತ್ತು ಶಿವಣ್ಣರೇ ಬಂದು ನಮಗೆಲ್ಲ ಒಂದು ಓಡಿ ಹೊಟ್ಟೆ ಉರ್ಸ್ಕೊಂಡೋಗಾರ. ಅವತ್ತು ಅಷ್ಟು ಬೇಜಾರಾಗಿ ಹೋಗಲ್ಲ ಅಂತ ಹೇಳವ್ರೆ. ಇಲ್ಲಿ ಚರಂಡಿ ನೀರು ಜಾಸ್ತಿ ಬರ್ತಾಯಿದೆ ಸರ್. ನಮಗೆ ನೀರು ಎಲ್ಲ 7 ಬಚ್ಚ ನೀರು ಗಲೀಜ್ ನೀರೆಲ್ಲ ಇಲ್ಲೇ ಬರ್ತದೆ ಸರ್. ಮಕ್ಕಳು ಮರಿ ಸೊಳ್ಳೆ ಅಂದ್ರೆ ವಿಪರೀತ ಸೊಳ್ಳೆ. ನಮ್ಗೆ ನೋಡಕ್ಕಾಯ್ತಾ ಇಲ್ಲ. ಬಾತ್ರೂಮ್ ನೀರೆಲ್ಲ ಇಲ್ಲೇ ಬರೋದು. ದೊಡ್ಡ ಬೀದಿ ನಾಗಲಾಪುರತಲ್ಲಿಂದ ಇಲ್ಲೇ ಬರ್ತದೆ ಸರ್. ಇಲ್ಲಿಗೆ ಬರೋದು, ಈ ಚರಂಡಿಗೆ ಬರೋದು. ನಾವು ಎಷ್ಟಂತ ನೋಡೋದು ಸರ್. ಸಾಯಂಕಾಲ ಆಯ್ತಂದ್ರೆ ಸೊಳ್ಳೆ ಇವುದು ಜೇನೆ ಬುಡಿಸ್ದಂಗೆ ಆಯ್ತು ಸರ್. ಹಿಂಗಾಗೋಯ್ತದ ನಮ್ಮ ಮನ್ವಾಸ ಯಾರಿಗೆ ಹೇಳೋಣ? ನೋಡಿ ಅವತ್ತು ಇದ್ರಲ್ಲಿ ಹೋಗಿ ಹೇಳವ್ರೆ ಕಾಯಿಲೆನೂ ಆಗ ಸರ್. ಎಷ್ಟೋ ಜನಕ್ಕೆ ಬಂದು ಹೊಂಟೋಗ್ಬಿಡ್ಲಿ ಇವರು ಆಳ್ ಬಿದ್ದು ಹೊಂಟೋಗ್ಬಿಟ್ರೆ ನಾವೇದಾಗೆ ಬಂದು ಕೊಟ್ಟಿಗೆನ ಎಮ್ಮೆನ ಕಟ್ಕೊಳ್ಳೋಣ ಅಂತ ಮಾಡ್ತಾವ್ರಿ. ಅದಕ್ಕೆ ಕಲ್ಗೊಂಡ ಗಬ್ಬೆದ್ದು ನೀರು ಮತ್ತು ಸೊಳ್ಳೆಗಳ ಹಾವಳಿಯಿಂದ ದಿನನಿತ್ಯ ಡೆಂಗಿ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆಗೆ ದಂಡ ಕಟ್ಟುತ್ತಿರುವ ಈ ಕಾಲೋನಿಯ ಜನತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಚೀಮಾರಿಯನ್ನ ಹಾಕುತ್ತಿದ್ದಾರೆ. ಇನ್ನಾದರೂ ಶಾಶ್ವತ ಪರಿಹಾರವನ್ನ ಅಧಿಕಾರಿಗಳು ಕಂಡುಕೊಳ್ಳುವರೆ, ಡೆಂಗ್ಯೂ ಬಗ್ಗೆ ಎಚ್ಚೆತ್ತುಕೊಳ್ಳುವರೆ ಎಂಬುದನ್ನು ಕಾದು ನೋಡಬೇಕಿದೆ. ನಾವು ಚೆನ್ನಾಗಿದ್ದೀವಿ ಸರ್. ನಾವು ಮಕ್ಕಳು ಮರಿ ಮುದುಕರು ಎಲ್ಗೋಗ್ಬೇಕು? ಅವ್ರಿಗೆಲ್ಲ ಬರೀ ಮಲೇರಿಯಾ ಡೆಂಗಿ ಜ್ವರ ಬಂದು ಕುಂತೈತೆ. ಎಷ್ಟು ಸತಿ ನಾವು ಹಾಸ್ಪಿಟ್ಲಿಗೆ ಹೋಗೋಣ? ಎಷ್ಟು ದುಡಿಯೋಣ ನಾವು ತಗೊಂಡಾಗ ಹಾಸ್ಪಿಟ್ಲಿಗೆ? ನಾವೇನು ಇರ್ಬೇಕಾ ಇಲ್ಲ ಹೋಗ್ಬೇಕಾ? ಹೇಳ್ರಪ್ಪ ಹೋಗ್ಲಿ. ಸಾಯಿ ಬಿದ್ದು ಆಳ್ ಬಿದ್ದು ಹೊಂಟಾಗ್ಬಿಡ್ಬೇಕು. ನಮ್ಮ ಮನೆ ಮಠ ಎಲ್ಲ ಹಾಳಾಗಿ ಹೋಗ್ಬಿಡ್ಲಿ. ನಮಗೆ ಇಲ್ಲಿ ಯಾರು ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಒಂಚೂರು ಮನೆಗಳಿಗೆ ಎಲ್ಲ ತುಂಬ ತೊಂದರೆಗಳಿದ್ದಾವೆ. ಚರಂಡಿ ನೀರು ಮೇಲ್ಗಡೆಯಿಂದ ಎಲ್ಲ ಬರ್ತಾ ಇದ್ದಾವೆ, ಕಾಲುವೆ ನೀರು ಪಟ್ನಿಗಿರಿಯಿಂದನೂ ಬರ್ತಾ ಇದ್ದಾವೆ ಸರ್. ನಮ್ಮನ್ನ ನೋಡ್ಕೊತಾ ಇಲ್ಲ ಸರಿಯಾಗಿ. ನಾವು ದಲಿತರು ಸರ್. ನಮಗೆ ತುಂಬಾ ತೊಂದರೆಗಳಿದ್ದಾವೆ. ನಮಗೆ ಚರಂಡಿ ನೀರು ಬರ್ತಾ ಇದ್ದಾವೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.